ಸಾಂಕೇತಿಕ ನಾಮಪತ್ರ ಬಳಿಕ ವೀರಣ್ಣ ಚರಂತಿಮಠ ಹೇಳಿಕೆ. ಇಂದು ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ದೇನೆ. ಮಾರ್ಚ್ 23ರಂದು ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸುತ್ತೇನೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಚಿವ ಬಿ. ಶ್ರೀರಾಮುಲು, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ ಸೇರಿದಂತೆ ಸ್ಥಳೀಯ ಬಿಜೆಪಿ ನಾಯಕರು ಆಗಮಿಸಲಿದ್ದಾರೆ. ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಸಲಾಗುವುದು. ಬಸವೇಶ್ವರ ವೃತ್ತದಲ್ಲಿ ಮೆರವಣಿಗೆ ವಾಹನದಲ್ಲೇ ನಾಯಕರ ಭಾಷಣ, ಬಹಿರಂಗ ಕಾರ್ಯಕ್ರಮ. ಮಾರ್ಚ್ 24ರಿಂದ ಅಧಿಕೃತವಾಗಿ ಪ್ರಚಾರ. ಬೃಹತ್ ಪ್ರಚಾರ ಸಮಾವೇಶ ನಡೆಸೋದಿಲ್ಲ. ಸಣ್ಣ ಸಣ್ಣ ಬಹಿರಂಗ ಸಮಾವೇಶ ನಡೆಸಲಾಗುವುದು. ಸರಕಾರ ಬಂದು ಪ್ರಚಾರ ಮಾಡ್ಲಿ. ನಮ್ಮ ನಾಯಕರು ಹಿಂದೆ ಸರಕಾರ ನಡೆಸಿದವರು ಬರ್ತಾರಲ್ಲ, ಅವರು ಅಷ್ಟೇ ಪ್ರಭಾವಿಗಳು ಇರ್ತಾರೆ. ಅದರಿಂದ ಏನೂ ವ್ಯತ್ಯಾಸ ಆಗೋದಿಲ್ಲ. ಸರಕಾರ ಬಂದರೂ ಮರಳಿ ಹೋಗ್ಲೇಬೇಕಲ್ಲ. ಸರಕಾರ ಚುನಾವಣೆಗೆ ನಿಲ್ಲೋದಿಲ್ಲ, ಅಭ್ಯರ್ಥಿಗಳು ನಿಲ್ತಾರೆ. ಪ್ರತಿ ಚುನಾವಣೆ ವೇಳೆ ವಾತಾವರಣ ಬೇರೆ ಬೇರೆ ಇರ್ತದೆ. ಹೋದ ಚುನಾವಣೆ ಸಂದರ್ಭನೇ ಬೇರೆ, ಈ ಚುನಾವಣೆ ಸಂದರ್ಭವೇ ಬೇರೆ. ಪಕ್ಷ ಬಿಟ್ಟು ಹೋದವರು ವಾಪಸ್ ಕರೆತರುವ ವಿಚಾರ. ಆ ಕೆಲಸವನ್ನ ನಮ್ಮ ನಾಯಕರಾದ ಕಾರಜೋಳ, ಚುನಾವಣಾ ಉಸ್ತುವಾರಿ ಅರುಣ ಶಹಾಪುರ ಮಾಡ್ತಾರೆ. ಆ ಬಗ್ಗೆ ನನ್ಗೇನೂ ಗೊತ್ತಿಲ್ಲ. ಯತ್ನಾಳ್ ಪ್ರಚಾರಕ್ಕೆ ಬರುವ ವಿಚಾರ. ಅವರೇ ಬರ್ತೇನೆ ಅಂದಮೇಲೆ ಮತ್ತೇಕೆ ನಾನ್ ಹೇಳೋದು? ಆದರೆ ನಮ್ಮ ಅವರ ನಡುವೆ ಈ ಬಗ್ಗೆ ಮಾತುಕತೆ ಆಗಿಲ್ಲ. ಮಾರ್ಚ್ 24ರ ನಂತರ ನಿಮ್ಗೆ ಗೊತ್ತಾಗತ್ತೆ ಯಾರ್ಯಾರು ಬರ್ತಾರೆ, ಬರೋದಿಲ್ಲ ಅಂತ. ಠಿಕಾಣೆ ಹೂಡಿದವ್ರನ್ನ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಟಿಮೇಟ್ಲಿ ಮತ ಹಾಕವರು ಈ ವಿಧಾನಸಭಾ ಕ್ಷೇತ್ರದ ಮತದಾರರ ಅಲ್ವಾ. ಸರ್, ಈಗ ಪಕ್ಷ ಬಿಟ್ಟು ಹೋದಂತವ್ರು ವಾಪಸ್ ಬರ್ತಾ ಇದಾರೆ ಒಬ್ಬೊಬ್ಬರಾಗಿ. ಇನ್ನೂ ಯಾರ್ಯಾರು ಬರುವಂತ ಸಾಧ್ಯತೆ ಗೊತ್ತಿಲ್ಲ ನನಗೆ. ಅದು ಗೋವಿಂದ ಕಾರಜೋಳ ಸಾಹೇಬ್ರು ಮತ್ತು ಅರುಣ್ ಶಾಪೂರ್ ಅವರು, ನಮ್ಮ ಎಂದಿನ MLC ಅವರು, ಅವರಿಗೆ ಅದರ ಬಗ್ಗೆ ಡಿಟೇಲ್ ಆಗಿ ಗೊತ್ತಿದೆ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. 24ರಿಂದ 23ಕ್ಕೆ ನಾಮಿನೇಷನ್ ಕೊಟ್ಟ ಮೇಲೆ 24ರಿಂದ ಬೆಳಿಗ್ಗೆ ಮನೆ ಮನೆ ಪಾದಯಾತ್ರೆ, ವಾರ್ಡ್ ವೈಸ್, ಮಧ್ಯಾಹ್ನ ಸಭೆ, ಸಾಯಂಕಾಲ ಗ್ರಾಮೀಣ ಭಾಗದ ಪ್ರವಾಸ. ಯಡಿಯೂರಪ್ಪನವರು ಬಹಿರಂಗ ಸಭೆ ನಾವು ದೊಡ್ಡ ಪ್ರಮಾಣದ ಯಾವುದು ಮಾಡುವುದಿಲ್ಲ. ಸಣ್ಣ ಸಣ್ಣ ಸಭೆಗಳನ್ನು ಮಾಡ್ತೀವಿ. ಯಡಿಯೂರಪ್ಪನವರು ಕೂಡ 4 ದಿವಸ ಬರ್ತೀವಿ ಅಂತ ಹೇಳಿದ್ದಾರೆ. ಸರಿ, ಈಗ 23ಕ್ಕೆ ನಾಮಪತ್ರ ಆದ್ಮೇಲೆ ಏನ್ ಸಭೆ ಅದು ಇರಂಗಿಲ್ಲ ಸರ್? ಅವತ್ತು ಬಹಿರಂಗ ಸಮಾವೇಶ 23ಕ್ಕೆ ಏನೋ ನಾಮಿನೇಷನ್ ಕೊಟ್ಟ ಮೇಲೆ ಏನಾದ್ರು ಇರುತ್ತೆ? ಅಲ್ಲೇ ಬಸವೇಶ್ವರ ಸರ್ಕಲ್ ನಲ್ಲೇ ನಮ್ ಬಂದಂತ ನಾಯಕರುಗಳು ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಹೌದೌದು, ಅಲ್ಲೇ. ಸರ್, ಈಗ ಯತ್ನಾಳ್ ಅವರು ಬರ್ಬೇಕು ಅನ್ನೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಕಾರ್ಯಕರ್ತರು ಚರ್ಚೆ ಮಾಡುವಂತ ವಿಷಯ. ಮತ್ ನೀವು ಕೂಡ ಬರಬಹುದು ಅಂತ ಹೇಳಿದ್ರಿ. ಅವ್ರು ಬರ್ತೀನಿ ಅಂತ ಹೇಳಿದಾರೆ. ಅವರು ಯತ್ನಾಳ್ ಅವರು ಬರ್ತೀನಿ ಅಂತ ಹೇಳ್ತಾರೆ. 24ರ ನಂತರ ನಿಮ್ಗೆ ಗೊತ್ತಾಗತ್ತೆ ಯಾರು ಬರ್ತಾರ, ಯಾರು ಬರೋದಿಲ್ಲ. ನೀವೇ ಅದನ್ನ ಕೇಳುವುದಕ್ಕಿಂತ ಖುದ್ದಾಗಿ ಅನುಭವಿಸೋದು ಒಳ್ಳೇದು. ಅಂದ್ರೆ ಯತ್ನಾಳ್ ಅವರು ಖುದ್ದಾಗಿ ಬರ್ತೀನಿ ಅಂತ ಹೇಳಿದಾರೆ. ಅವರು ಹೇಳಿದಾರೆ. ಗೊತ್ತಿದ್ ಮೊದಲೇ ಕೇಳ್ತಾರೆ. ಅಲ್ಲ, ನೀವೇ ಮಾತುಕತೆ ಆಗಿದ್ವಿ, ನಂಗೆ ಅವರಾಗಲೇ ಹೇಳ್ತಾ ಇದಾರೋ ಹೆಂಗೆ? ಥ್ಯಾಂಕ್ ಯು.